शरीरं सुरूपं तथा वा कलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम् ಎಲ್ಲರಿಗೂ ಸಂತೋಷವನ್ನು ನಾವು ಮಾತ್ರ ಅನುಭವಿಸದೆ ಬೇರೆಯವರೊಂದಿಗೆ ಹಂಚಿಕೊಂಡಾಗ ಒಂದು ಧನ್ಯತಾ ಭಾವ ನಮ್ಮಲ್ಲಿರುತ್ತದೆ. ಹಾಗೂ ಇವೆಲ್ಲವೂ ಶಂಕರಾಚಾರ್ಯರ ಆದರ್ಶದಿಂದ ಮಾತ್ರ ಸಾಧ್ಯ ಎಂದು ನನ್ನ ಅನಿಸಿಕೆ. ದೇವರ ಧ್ಯಾನ ಮಾಡಲಿಕ್ಕೆ ನಮಗೆ ವೈಭವ ಯಾರಿಗೆ ಬೇಕು, ಯಾರಿಗೆ ಅವಕಾಶ ಇದೆಯೋ, ಯಾರಿಗೆ ಅದೃಷ್ಟ ಇದೆಯೋ ಅವರು ಬಂದು ಭಾಗವಹಿಸ್ತಾರೆ. ಚಂದದ ರೀತಿಯಲ್ಲಿ ಮಾಡೋಣ. ನಮ್ಮ ಕೈ ನೀಡುವಿಕೆಯಲ್ಲಿ ಯಾರು ನಮಗೆ ಆಶೀರ್ವಚನ ಮಾಡಲಿಕ್ಕೆ ಸಿಗ್ತಾರೋ ಅವರನ್ನೇ ಕರೆದು ನಾವು ಅವರಿಂದ ಉಪನ್ಯಾಸ ಮಾಡಿ ಸಚ್ಚಿಂತನೆಯಲ್ಲಿ ಕಾಲಹರಣ ಮಾಡೋಣ. ಇದಕ್ಕಿಂತ ವಿಶೇಷವಾಗಿ ಇನ್ನೇನು ಬೇಕು ಅಂತ ನಾನೊಂದು ಸಲಹೆ ಕೊಟ್ಟೆ. ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಮೇಲಾಗಿ ಈ ದೀಪ ಬೆಳಗಬೇಕೆನ್ನುವುದಾಗಿ ಹೇಳಿದ್ದಾರಲ್ಲ, ಇದು ಬರೇ ದೀಪವಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಎದ್ದು ಬರುತ್ತಿರುವಂತಹ ಗುರುವೆನ್ನುವಂತಹ ಬೆಳಕಿನ ದೀಪ. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಬೆಳಕು ಜಗತ್ತಿನೆಲ್ಲ ಆವರಿಸಿ ಧರ್ಮ ಸತ್ಯ ಎಲ್ಲಿದೆಯೋ ಅಲ್ಲಿ ನಿಜವಾಗಿ ದೇವರಿದ್ದಾರೆ. ಆದ್ದರಿಂದ ಇಂತಹ ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನ ಮುಂದಾಳತೆಯಿಂದ ಮಾಡತಕ್ಕಂಥ ಮನೋನ್ಮಣಿ ಸಂಘಟಕರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಿಗೂ ಇಲ್ಲಿ ಸೇರಿರುವಂಥ ಡಾಕ್ಟರ್ಗಳಿಗೂ ಹಾಗೂ ಪುರೋಹಿತರಿಗೂ ಕೂಡ ಒಂದೇ ನಡೆಸಿ ನನ್ನ ಮಾತನ್ನು. शरीरं सुरूपं तथा वा कलत्रं यशश्चारुचित्रं धनं मेरुतुल्यं किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम् ಎಲ್ಲರಿಗೂ ಸಂತೋಷವನ್ನು ನಾವು ಮಾತ್ರ ಅನುಭವಿಸದೆ ಬೇರೆಯವರೊಂದಿಗೆ ಹಂಚಿಕೊಂಡಾಗ ಒಂದು ಧನ್ಯತಾ ಭಾವ ನಮ್ಮಲ್ಲಿರುತ್ತದೆ. ಹಾಗೂ ಇವೆಲ್ಲವೂ ಶಂಕರಾಚಾರ್ಯರ ಆದರ್ಶದಿಂದ ಮಾತ್ರ ಸಾಧ್ಯ ಎಂದು ನನ್ನ ಅನಿಸಿಕೆ.